ನಮಸ್ಕಾರ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತೀರಾ ಇನ್ನೂ ಇಷ್ಟ ಆದರೆ ನಿಮ್ಮ ಸಂಬಂಧಿಕರಿಗೆ ಹಾಗೆ ಸ್ನೇಹಿತರಿಗೆ ಶೇರ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ತಡ ಯಾತಕ್ಕೆ ಮತ್ತೆ ಶುರು ಮಾಡೇ ಬಿಡೋಣ ಅಲ್ವಾ. ಲೀಲಾವತಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಈಕೆ ಹೆಸರಾಗಿರುತ್ತೆ. ಪುತ್ತೂರು ಕಡೆಯವರಾಗಿರ್ತಾರೆ. ಇವರಿಗೆ 39 ವರ್ಷ ವಯಸ್ಸಾಗಿರುತ್ತೆ. ಇನ್ನು ಕೆಲಸ ಬಂದ್ಬಿಟ್ಟು ಏನಪ್ಪ ಅಂದರೆ ಚಟ ಇದ್ದರೆ ಬಿಡಿಸ್ತೀನಿ ಕಣ್ರಿ, ಅದೇನಾದರೂ ಇರಲಿ ಹೆಂಗಾದರೂ ಇರಲಿ ಅದನ್ನು ಬಿಡಿಸ್ತೀನಿ ಅಂತಕ್ಕಂಥದ್ದು ಇವರ ಒಂದು ಭರವಸೆಯ ಒಂದು ಮಾತಾಗಿರುತ್ತೆ. ಎಷ್ಟು ದಿನ ಆಗುತ್ತೆ ಅಂತಂದರೆ 3 ದಿನಕ್ಕೆ ಶುದ್ಧ ಮನಸ್ಸಿಂದ ಮಾಡಿದ್ರೆ ಖಂಡಿತವಾಗಿಯೂ ಆಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಫೇವ್ರೇಟ್ ಬಟ್ಟೆ ಏನಪ್ಪ ಅಂದರೆ ಇವ್ರದ್ದು ಸೀರೆ ಮತ್ತು ಲಂಗ ಹಾಗೆ ಕಪ್ಪು ಕಾಚ ಇವರಿಗೆ ತುಂಬ ಇಷ್ಟ, ಅದನ್ನೇ ಹಾಕೋತಾರೆ ಜಾಸ್ತಿ. ಹಾಗಾಗಿ ಇವರು ಪ್ರತಿದಿನ ಅಂತಲ್ಲ, ಯಾವುದೇ ಒಂದು ಮದುವೆ ಸಮಾರಂಭಗಳಿಗೆ ಅಥವಾ ಇತರ ಸಮಾರಂಭಗಳಿಗೆ ಹೋದ್ರೂ ಕೂಡ ಇದನ್ನು ಧರಿಸ್ತಾರೆ. ಓಕೆ, ಇನ್ನು ಚಟ ಬಿಡಿಸೋದು ಹೇಗಪ್ಪ ಅಂತಂದರೆ ಇವರ ಒಂದು ಕೆಲಸ, ಮಂಜು ಅಂತ ಸ್ನೇಹಿತ ಇದ್ದ, ಕೋಳಿ ಮಂಜ ಅಂತ ಕರೀತಿದ್ರು. ಅವನನ್ನು ಕೇವಲ ಒಂದೇ ದಿನಕ್ಕೆ ತೂತು ಕೊಟ್ಟು ಅವನಿಗೆ ಮನಸ್ಸನ್ನು ತಣ್ಣಗೆ ಮಾಡಿದ್ದೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಷ್ಟೊಂದು ಇವರು ಸ್ನೇಹಿತರೆ ಇವರಿಗೆ ಎಲ್ಲ ರೀತಿಯಲ್ಲೂ ಗೊತ್ತಿದೆ. ಹಾಗಾಗಿ ಬಿಡಿಸ್ಬಿಡ್ತಾರೆ ಬೇಗ ಚಟನೆ, ಆಯಿತಾ. ಬೇಕಾದರೆ ಗಂಟೆಗೆ ಹಾಗೆ ದಿನಕ್ಕೆ 20 ರಿಂದ 30 ಸಲ ಬೇಕಾದರೂ ಹಾಕಿಸ್ಕೊಂಡು ನಿಲ್ಲುವಷ್ಟು ಕೆಪಾಸಿಟಿ ಇದೆ, ಆಯಿತಾ. ದೇವರು ಕೊಟ್ಟ ಶಕ್ತಿ ಅದು. ಹಾಗಾಗಿ ಅದ್ರ ಬಗ್ಗೆ ಏನು ಅನುಮಾನ ಇಟ್ಕೋಬಾರ್ದು ಅಂತಕ್ಕಂಥದ್ದು ಇವರ ಒಂದು ಮಾತಿನ ಅರ್ಥ ಆಗಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಕೆಲವು ನಿಯಮಗಳು, ಅಂದರೆ ಅದಕ್ಕಿಂತ ಮುಂಚೆ ಮಾಡಿಸ್ಕೊಳೋದಕ್ಕಿಂತ ಮುಂಚೆ ಒಂದು ಕೆಲವು ನಿಯಮಗಳನ್ನ ಹೇಳ್ಕೊಂಡಿದ್ದಾರೆ. ಅದೇನಪ್ಪ ಅಂತಂದರೆ ದೆಂಗಾಡುವ ಮುಂಚೆ ತಣ್ಣೀರಿನಿಂದ ಸ್ನಾನ ಮಾಡಿ ಪಂಚೆ ಅಥವಾ ಚಡ್ಡಿ ಹಾಕ್ಕೊಂಡ್ರು ಆಗುತ್ತೆ. ಅದೇ ಹಾಕಬೇಕು ಅಂತ ಏನಿಲ್ಲ, ಅದರ ಬದಲು ಹಾಗೆ ಬಂದರೂ ಕೂಡ ಸರಿನೇ. ಆದರೆ ಗಂಟೆಯವರೆಗೂ ತೂತಿಗೆ ಇಟ್ಬಿಟ್ಟು ಸುಮ್ಮನೆ ಇರಬೇಕು. ಏನು ಗಂಜಿ ಬಿಡುವುದು ಅಥವಾ ತೂರಿಸೋದು ಅದೆಲ್ಲ ಬಿಡಬೇಕು. ಓಕೆನಾ. ಆಮೇಲಿಂದ ಆಟ ಶುರು ಅಂತ ಇಲ್ಲಿ ಇರತಕ್ಕಂಥದ್ದು. ಇದಿಷ್ಟು ನಿಯಮಗಳ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಕಡಲೆಕಾಯಿ ಸ್ನೇಹಿತರೆ ಇವ್ರ ಕಡೆಯಲ್ಲಿ ತುಂಬ ಬೆಳೀತಾರಂತೆ. ಇರೋ ಒಂದು ಜಮೀನಲ್ಲಿ ಸಾಕಷ್ಟು ಕಡಲೆಕಾಯಿ ಬೆಳೆದಿರತಕ್ಕಂಥದ್ದು. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಏನಪ್ಪ ಅಂತ ನೋಡೋಣ. ಈ ಕ್ಲೈಮೇಟ್ ಆ್ಯಂಡ್ ಸೀಸನ್ನು ಗ್ರೌಂಡ್ನಟ್ಸ್ ಥ್ರೀವ್ ಇನ್ ವಾರ್ಮ್ ಕ್ಲೈಮೇಟ್ಸ್, ಐಡಿಯಲಿ ಬಿಟ್ವೀನ್ 25 degrees Celsius to 30 degrees Celsius. They need 100 to 130 frost-free days. Best time to sow in India: June, July, Kharif season, or January, February. Summer crop is irrigated areas ಅಂತ ಹೇಳ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ ಒಂದು ಕ್ಲೈಮೇಟ್ಸ್ ಯಾವ ರೀತಿ ಇರಬೇಕು ಮತ್ತು ಎಷ್ಟು ದಿನ ಏನು ಯಾವ ಸೀಸನ್ನಲ್ಲಿ ಬೆಳೆದ್ರೆ ಉತ್ತಮ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು, ಅಷ್ಟೇ, ಇನ್ನೇನಿಲ್ಲ. ಮತ್ತು ಗ್ರೌಂಡ್ನಟ್ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತಂದರೆ ಸ್ನೇಹಿತರೆ, ಯೂಸ್ ಹೈ ಹೀಲ್ಡಿಂಗ್ ಡಿಸೀಸ್ ರೆಸಿಸ್ಟೆಂಟ್ varieties like TMV2, JL24, K6 are local suited varieties. Treat seeds with a fungicides Trichoderma or Captain before sowing to prevent soil borne diseases ಅಂತ ಹೇಳಿದ್ದಾರೆ. ಅಂದರೆ ಪ್ರಿವೆಂಟ್ ಏನಾದ್ರು ಒಂದು ಇದನ್ನು ಡಿಸೀಸ್ ಮಾಡಬೇಕು ಅಂದರೆ ಸೊ ಈ ರೀತಿ ಒಂದು ಬಳಕೆ ಮಾಡಿದ್ರೆ ಖಂಡಿತವಾಗಿ ಒಂದು ಉತ್ತಮ ಬೆಳೆ ಬೆಳಿಬೋದು. ಓಕೆ, ಬಾಯ್.